ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಡಯಟ್ ವ್ಲಾಗ್ ಏನೂ ಇಲ್ಲ. ಸೊ ಇವತ್ತು ಕೂಡ ನನಗೆ ಡಯಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿನೇ ಯಾವುದಾದ್ರೂ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದರೆ, ನಾವು ಚೀಟ್ ಮೀಲ್ಸ್ ಮಾಡಿಬಿಡ್ತೀವಲ್ವಾ. ಇವಾಗ ನಾನು 2 ಡೇಸಿಂದ ಚೀಟ್ ಮೀಲ್ಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಚೀಟ್ ಮೀಲ್ಸ್ ಆದಮೇಲೆ ನೆಕ್ಸ್ಟ್ ಡೇ ಯಾವ ಥರ ವೆಯ್ಟ್ ಅನ್ನೋದು ಅಂದರೆ ಡಯಟ್ ಅನ್ನೋದನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗೆ ತುಂಬ ಜನ ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ಅಂತ ಕೇಳ್ತಾ ಇದ್ರಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ 2 ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ನಿನ್ನೆ ಮೊನ್ನೆ ಅಂತೂ ಬರ್ಡೇ ವಿಶಸ್ ಬಂತು. ಇವತ್ತಿನವರೆಗೂ ಬರ್ತಾನೇ ಇದೆ ವಿಶಸ್ಸು. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಮೆಂಟು ನೆನ್ನೆ ಬಂದಿರೋಂಥ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡೋಕ್ಕಾಗಿಲ್ಲ. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಮೇ ಬಿ ಆದರೆ ನಾನು ರಿಪ್ಲೈ ಕೂಡ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗಾದರೂ ಕೊಟ್ಟಿರ್ತೀನಿ ರಿಪ್ಲೈ. ಓಕೆನಾ? ಏನು ಹೇಳೋಕ್ಕೆ ಇಲ್ಲ. ಈ ಒಂದು ಪ್ರೀತಿಗೆ ನಾನು ಏನು ಹೇಳಿದ್ರು ಕಮ್ಮಿ ಅನಿಸುತ್ತೆ. ಸೊ ಹಾಗಾಗಿನೇ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸಲ ಹೇಳಿದ್ರು ಅದು ಕಮ್ಮಿ ಆಗೋಗುತ್ತೆ. ಹಾಗಾಗಿನೇ ನಾನು ಸ್ಟಿಚಿಂಗ್ ಮಾಡಿಕೊಂಡು ಹಂಗೆ ಇದ್ಬಿಟ್ಟಿದ್ದೆ. ಸೊ ಸದ್ಯ ಇವಾಗ ಹೆಂಗೋ ರೆಡಿಯಾಗಿ ಬೇಗ ರೆಡಿಯಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದೇ ಚೀಟ್ ಮೀಲ್ಸ್ ಮಾಡಿಬಿಡ್ತೀವಿ. ಹಂಗಂತ ನಾವು ಪರ್ಮನೆಂಟಾಗಿ ಒಂದೇ ಥರ ಫುಡ್ಡು ತಿನ್ಕೊಂಡಿರೋಕ್ಕೂ ಆಗಲ್ಲ ಸ್ನೇಹಿತರೆ. ಸಮ್ಟೈಮ್ಸ್ ಎಲ್ಲಾದರೂ ಹೋಗಿ ಬರಬೇಕಾಗುತ್ತೆ. ಈಗ ಒಂದು ಅಕೇಶನ್ ಅಂದರೆ ಒಂದು ಫಂಕ್ಷನ್ಗೋ ಏನಾದರೂ ಒಂದು ಎಲ್ಲೋ ಬೇರೆ ಫ್ರೆಂಡ್ಸ್ ಮನೆಗೋ ನೆಂಟ್ರ ಮನೆಗೋ ಹೋದಾಗ ನಾವು ಡಯಟಲ್ಲಿ ಇದ್ದೀವಿ ಅಂತ ಯಾರು ನಮಗೆ ಡಯಟ್ ಫುಡ್ಡೇ ಕೊಡಬೇಕು ಅನ್ನೋದೇನಿಲ್ಲ ಅಲ್ವಾ. ಪಾಪ ಅವ್ರ ಪ್ರೀತಿಯಿಂದ ಏನು ಕೊಟ್ಟಿರ್ತಾರೋ ಅದನ್ನು ತಿಂತಿರ್ತೀವಿ. ಸೊ ಅವಾಗ ಚೀಟ್ ಮೀಲ್ಸ್ ಹಾಕಿದಾಗ ನಿಮ್ಗೆ ಆಟೋಮೆಟಿಕ್ಲಿ ಅರ್ಧ kg ಹೆಚ್ಚು ಕಮ್ಮಿ ಆಗೋಗುತ್ತೆ. ಓಕೆನಾ? ನಾನು ಎಷ್ಟಿದ್ದೆ ಫಸ್ಟು 68.600 ಇದ್ನಾ. ಮತ್ತೆ ಸ್ವಲ್ಪ ಅದು ಇದು ಅಂತ ಅಂದ್ಬಿಟ್ಟು 68.800ಗೆ ಬಂದಿದ್ನಾ. ಇನ್ನು ಇವತ್ತು ಬಂದ್ಬಿಟ್ಟು ನೋಡೋದಾದರೆ 69.100 ಅಂತು 150 69.150 ಮತ್ತೆ 69 kgs ಬಂದ್ಬಿಟ್ಟಿದ್ದೀನಿ. ಸೊ ಈ ಅರ್ಧ kg ಹೆಚ್ಚು ಕಡಿಮೆ ಅದೊಂದು 400 ಹಾಫ್ kg ಜಾಸ್ತಿ ಆದಂಗೆ ಈ 2 ಡೇಸಲ್ಲಿ ಚೀಟ್ ಮೀಲ್ಸ್ ಅದು ಇದು. ಇವತ್ತು ಪರವಾಗಿಲ್ಲ, ಬಟ್ ಈಗ ಊಟ ಮಾಡಿಬಿಟ್ಟೆ. ಚಿಕನ್ ಮಾಡಿದ್ನಾ, ಚೆನ್ನಾಗಿ ಒಂದಷ್ಟಪ್ಪ ಮುದ್ದೆ, ಚಿಕನ್ ಸಾರು. ಬೆಳಗ್ಗೆಯಿಂದ ಉಪವಾಸದ ಥರನೇ ಎಲ್ಲೋ ಒಂದು ಚೂರು 2 ಮೊಟ್ಟೆ, ಒಂಚೂರು ಪಪ್ಪಾಯ ತಿಂದಿದ್ದೆ ಚೆನ್ನಾಗಿ. ಅಂತಂದರೆ ಚೀಟ್ ಮೀಲ್ಸ್ ಆಗಿತ್ತಲ್ವಾ ಅಂತ ಅಂದ್ಬಿಟ್ಟು ನೋಡಿದ್ರೆ ಈಗ ಚಿಕನ್ ತಿಂದಿದ್ದು ಫುಲ್ಲು. ಏನು ಭಯ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಏನೂ ಇಲ್ಲ ಸ್ನೇಹಿತರೆ. ನೀವು ಕರೆಕ್ಟಾಗಿ 1 ಡೇ ಆರ್ 2 ಡೇ ಮಾಡಿದ್ರೆ ನಿಮ್ಗೆ ಅರ್ಧ kg ಒಂದು ದಿನದಲ್ಲೇ ಕಮ್ಮಿ ಆಗಿಬಿಡುತ್ತೆ. 1 ದಿನ ಇಲ್ಲ 2 ದಿನದಲ್ಲಿ ನೀವು ಏನು ಚೀಟ್ ಮೀಲ್ಸ್ ಮಾಡಿ ಗೇನ್ ಮಾಡ್ಕೊಂಡಿರ್ತೀರ ವೆಯ್ಟ್ ಅನ್ನೋದು ಆರಾಮಾಗಿ ಲಾಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಮಾರನೇ ದಿನ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಅಂತಂದರೆ ಡಯಟ್ ಹೇಗೆ ಮಾಡ್ತೀವೋ ಹಾಗೆ ಮಾಡಬೇಕು. ಅದರಲ್ಲೂ ಸ್ವಲ್ಪ ಕಡಿಮೆ ಫುಡ್ ತೊಗೊಳ್ಳೋ ಥರ ನೋಡ್ಕೊಳ್ಳಿ ಅಷ್ಟೇ. ಆವಾಗ ಕಡಿಮೆ ಫುಡ್ ತೊಗೊಂಡಾಗ ಏನಾಗುತ್ತೆ, ಈ ಹಳೇದೆಲ್ಲ ಸ್ಟಾಕ್ ಇರುತ್ತಲ್ವ ಚೀಟ್ ಮೀಲ್ ಮಾಡಿ ಅದು ಇದು, ಸೊ ಚೆನ್ನಾಗಿ ಗ್ರೈಂಡ್ ಆಗಿ ನಮ್ಗೆ ನಾರ್ಮಲ್ ವೆಯ್ಟ್ ಅನ್ನೋದು ಕರೆಕ್ಟಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಚೀಟ್ ಮೀಲ್ಸ್ ಮಾಡಿದ್ರೆ ಈ ಥರ ಮಾಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ನೀವು ಅರ್ಧ kgನೋ ಇಲ್ಲ 1 ವಾರಕ್ಕೆ 1 kg, 1 ವಾರ ಎಲ್ಲ ಡಯಟ್ ಮಾಡೋಕ್ಕಾಗಿಲ್ಲ, ಆ ವಾರದಲ್ಲಿ 1 kg ಗೈನ್ ಆಗಿರ್ತಿಲ್ಲ, ಇಲ್ಲ 1.5 kg ಗೈನ್ ಆಗಿರ್ತೀರ, ಇಟ್ಸ್ ಓಕೆ. ಮತ್ತೆ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ಕೊತ ನೀರು ಚೆನ್ನಾಗಿ ಕುಡಿತಾ, ಸ್ವಲ್ಪ ವೆಜಿಟೇಬಲ್ ಜ್ಯೂಸ್ ಯಾವುದಾದ್ರೂ ಚೆನ್ನಾಗಿ ತೊಗೊಳ್ಳಿ, ಪ್ರೋಟೀನ್ ಇರೋವಂಥದ್ದು ಚೆನ್ನಾಗಿ ತೊಗೊಳ್ಳಿ. ಓಕೆನಾ? ಸೊ ಅವಾಗ ಏನಾಗ್ಬಿಡುತ್ತೆ, ನಮಗೆ ನೀಟಾಗಿ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗಿ ಆಗೋಗುತ್ತೆ. ಓಕೆನಾ? ಇನ್ನು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ, ಏನು ಮಾಡಿದ್ರು ವೆಯ್ಟ್ ಅನ್ನೋದು ಹಿಂದಕ್ಕೂ ಹೋಗ್ತಾ ಇಲ್ಲ, ಮುಂದಕ್ಕೂ ಹೋಗ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಅಂತ ಯಾವಾಗಲೂ ಕೇಳ್ತಾ ಇರ್ತೀರಾ. ಸೊ ವೆಯ್ಟ್ ಸ್ಟ್ರಕ್ ಆದಾಗ ಏನು ಮಾಡಬೇಕು, ನಿಮ್ಗೊಂದು 4 ಡೇಸು 5 ಡೇಸು 6 ಡೇಸು 1 ವೀಕು ಹಿಂಗೆ ಬರ್ತಾ ಇದೆ ಅಂದರೆ ಸುಮ್ಮನೆ ಬಿಟ್ಬಿಟ್ಟು 1-2 ಡೇಸ್ ನೀವು ಚೆನ್ನಾಗಿ ತಿಂದ್ಬಿಡಿ. ಚೆನ್ನಾಗಿ ತಿಂದರೆ 1 kg ಆದರೂ ಜಾಸ್ತಿ ಆಗ್ತೀರ 2 ಡೇಸಲ್ಲಿ ಚೀಟ್ ಮೀಲ್ಸ್ ಮಾಡ್ದಂಗೆ. ಚೀಟ್ ಮೀಲ್ಸ್ ಮಾಡಿದ್ರೆ ಒಂದು ಅರ್ಧ kgನೋ 3/4 kgನೋ ಜಾಸ್ತಿ ಆಗ್ತೀರಾ. ಮತ್ತೆ ನೀವು ಸ್ಟ್ರಿಕ್ಟಾಗಿ ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಆವಾಗ ಅದು ಕರೆಕ್ಟಾಗಿ ಮತ್ತೆ ಆಗ್ತಾ ಹೋಗುತ್ತೆ.
ಇಲ್ಲ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡಿದ್ರು ಆಗ್ತಾ ಇಲ್ಲ ಅಂದರೆ ನಿಮ್ಮ ಡಯಟಲ್ಲಿ ಏನೋ ಒಂದು ಫಾಲ್ಟ್ ಅನ್ನೋದು ಇರುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಸಿಂಪಲ್ಲು. ಚೀಟ್ ಮೀಲ್ಸ್ ಆಯಿತು ಅಂತಂದರೆ ಮಾರನೇ ದಿನದಿಂದ ಸ್ವಲ್ಪ ಕಠಿಣವಾಗಿ ಡಯಟ್ ಮಾಡ್ಕೊತಾ ಹೋಗಬೇಕು. ಒಂದು 2-3 ಡೇಸಲ್ಲಿ ನಾರ್ಮಲ್ ನಮ್ಮ ವೆಯ್ಟ್ ಏನಿದೆಯೋ ಅದು. ನಂದು ಇವಾಗ ನಾಳೆಗೂ ಕೂಡ 69 ಇದ್ರೂ ಏನು ಮಾಡೋಕ್ಕಾಗಲ್ಲ, ಯಾಕಂತಂದರೆ ಈಗ ತಿಂದ್ಬಿಟ್ಟಿದ್ದೀನಿ ಚೆನ್ನಾಗಿ. ಹಂಗಾಗಿ 69 ಇದ್ರೂ ನೋ ಪ್ರಾಬ್ಲಮ್. 2 ಡೇಸಲ್ಲಿ ನಾನು 68.500ಗೆ ನಾಳಿದ್ದು 2 ದಿವಸ ಡಯಟ್ ಮಾಡಿದ್ರೆ ನಂದು ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋದರೆ ಡಯೆಟ್ಟು ಆರಾಮಾಗಿ ಆಗುತ್ತೆ ಸ್ನೇಹಿತರೆ. ಒಂದು ಇನ್ನು ಇದು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ಅಂತಂದ್ರಲ್ಲ, ನಾನು ಹೇಳ್ದಂಗೆ ನಾರ್ಮಲ್ ಆಗಿ ಒಂದು 2 ಡೇಸು ಡಯಟ್ ಏನು ಮಾಡ್ದಿರ ಚೆನ್ನಾಗಿ ನಿಮ್ಗೆ ಏನು ಇಷ್ಟನೋ ಅದೆಲ್ಲ ತಿಂದು ಒಂದು ಅರ್ಧ kg 3/4 kg ಜಾಸ್ತಿ ಆಗುತ್ತೆ. ಸೊ ಅದಾದಮೇಲೆ ನೀವು ಆರಾಮಾಗಿ ಮತ್ತೆ ವೆಯ್ಟ್ ಲಾಸ್ ಅನ್ನೋದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ಇದಾಗುತ್ತೆ. ಸೊ ಇದ್ರ ಮಧ್ಯೆ ನೀವು ನಿದ್ದೆ ಅನ್ನೋದು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ನೀರು ಅನ್ನೋದು ಚೆನ್ನಾಗಿ ಕುಡಿಬೇಕು. ಯಾವುದಾದ್ರೂ ಒಂದು ಎಕ್ಸಸೈಸು, ವ್ಯಾಯಾಮನೋ, ವಾಕಿಂಗು ಏನಾದರೂ ಒಂದು ನಿಮ್ಗಿರಬೇಕು. ಆ್ಯಕ್ಟಿವಿಟಿ ಇಲ್ದಿರ ಸುಮ್ಮನೆ ಕೂತಿರೋ ಹತ್ರ ಕೂತ್ಕೊಂಡು ಏನೋ ಒಂಚೂರು ಫುಡ್ ಕಂಟ್ರೋಲ್ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಎಲ್ಲ ಆಗೋದೇ ಇಲ್ಲ. ಓಕೆನಾ? ಸೊ ನಾನು ದಿನ ಎಲ್ಲ ಸ್ಟಿಚಿಂಗ್ ಮಾಡ್ತೀನಲ್ವ, ಅದರಿಂದ ಏನೇನು ಜಗ್ಗಲ್ಲ. ಫುಡ್ ಕಂಟ್ರೋಲ್, ಪೋಷನ್ ಕಂಟ್ರೋಲ್ ಏನಿರುತ್ತೆ ಅದು, ವಾಕಿಂಗು, ಸ್ವಲ್ಪ ಓಡಾಟ ಇರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋದಾಗಿರ್ಬೋದು, ಇದರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಿ ಆಗುತ್ತೆ. ಓಕೆನಾ? ಇಷ್ಟೇ ಸ್ನೇಹಿತರೆ, ಇದೆರಡರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ. ಈಗ ನನಗೇನು ಕಂಟೆಂಟು ಕೂಡ ಇಲ್ಲ ಏನಾದರೂ ಹೇಳೋದಕ್ಕೆ. ಸೊ ನಾನು ಯಾವಾಗಲೇ ಹೇಳ್ದಂಗೆ ನನ್ನ ಇವತ್ತಿನ ವೆಯ್ಟು ಬಂದುಬಿಟ್ಟು 69.150 ಗ್ರಾಮ್ಸ್ ಆಗಿತ್ತು. ನೋಡೋಣ ನಾಳೆ ಏನು ವೆಯ್ಟು ನೋಡೋಣ. ನನಗೆ ಗೊತ್ತಿರೋ ಪ್ರಕಾರ ಒಂದು 69 ಆದರೂ ಇರ್ಬೋದು, ಇಲ್ಲ ಇನ್ನು ಜಾಸ್ತಿ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಸೇಮ್ ವೆಯ್ಟ್ ಇದ್ದರೂ ನೋ ಪ್ರಾಬ್ಲಮ್. ಒಂದು 2-3 ಡೇಸಲ್ಲಿ ನಾರ್ಮಲಾಗಿ ಇದು ಮಾಡ್ಕೊಳ್ಳೋಣ. ನಾನೇನಾದರೂ ಚಿಕನ್ನು ಮುದ್ದೆ ತಿಂದಿಲ್ಲ ಅಂದಿದ್ರೆ ಪಕ್ಕಾ 68.500 ಇರ್ತಿದ್ದೆ. ಅದು ತಿನ್ಬಿಟ್ನಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಚೀಟ್ ಮೀಲ್ಸ್ ಆದಾಗ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅಯ್ಯೋ ಇಷ್ಟು ಇಟ್ಟು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲ ಅಂತಂದಿಲ್ಲ ಹಂಗಂತ ನಾನು ಯಾವಾಗಲೂ ಹೇಳ್ತೀನಿ. ಒಂದು ದಿನನೂ ಚೀಟ್ ಮೀಲ್ಸ್ ಮಾಡ್ದಿರಾ, ಒಂದು ದಿನನೂ ನಮ್ಗೆ ಇಷ್ಟ ಆಗೋದು ತಿಂದೇ ಇರೋ ಥರ ಇರೋದಕ್ಕೆ ಆಗಲ್ಲ. ಟೆನ್ಷನ್ ತೊಗೊಳೋದು ಬೇಡ ಅಲ್ವಾ? ನಾವೇನು ರನ್ನಿಂಗ್ ರೇಸಲ್ಲಿ ಹೋಗ್ತಾ ಇದ್ದೀವ? ನಾರ್ಮಲ್ ಆಗಿ ಹೋಗ್ತಾ ಇರೋಣ ಅಲ್ವಾ? ನಮ್ಮ ಲೈಫ್ ಸ್ಟೈಲಲ್ಲಿ ಈಗ ನಾನು ವೀಡಿಯೋಗೋಸ್ಕರ ನಾನು ವೀಡಿಯೋ ತೋರಿಸ್ಲೇಬೇಕು, ನಿಮಗೆ ವೀಡಿಯೋ ಹಾಕ್ಲೇಬೇಕು, ದಿನ ವೆಯ್ಟ್ ಹಿಂಗಾದರೆ ಹೆಂಗಪ್ಪ ಅಂತ ಇದು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸಾರಿ, ಚಿಕನ್ ತಿಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ, ತೋರ್ಸೋಕ್ಕಾಗಲ್ಲ. ನನಗೆ ಇಷ್ಟ, ನನ್ನ ನಾರ್ಮಲ್ ಲೈಫ್ ಸ್ಟೈಲ್ ಹೆಂಗಿರುತ್ತೋ ನಾನು ಅದೇ ರೀತಿಯಲ್ಲೇ ಹೋಗೋದು. ಓಕೆನಾ? ಸೊ ಹಂಗಾಗಿ ವೆಯ್ಟ್ ಜಾಸ್ತಿ ಆದರೂ ನಾನೇನು ಟೆನ್ಷನ್ ತೊಗೊಳ್ಳಲ್ಲ, ವೆಯ್ಟ್ ಕಡಿಮೆ ಆದ್ರೂ ಖುಷಿ ಪಡ್ತೀನಿ ಅಷ್ಟೇ. ಅದ್ರ ಬಿಟ್ಟರೆ ಇನ್ನೇನು ಇಲ್ಲ. ನಾಳೆ ಯಥಾ ಪ್ರಕಾರ ಡಯಟ್ ವ್ಲಾಗ್ ಅಂತೂ ಬರುತ್ತೆ ಸ್ನೇಹಿತರೆ. ಆದರೆ ನಾಳಿನ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದ್ರಿ, ಅಮ್ಮನವ್ರ ಮುಖವಾಡ ತಂದಿದ್ದೀರಲ್ವಾ ತೋರಿಸಿ ಅಂತ, ಒಂದು 2-3 ಕೇಳಿದ್ರಿ. ಖಂಡಿತವಾಗ್ಲೂ ನಾಳೆ ಇಲ್ಲ ಅಂತಂದು ಇವತ್ತು ಚಿಕನ್ ತಿಂದ್ಬಿಟ್ಟಿದ್ದೀನಲ್ವ, ಇನ್ನು ನಾಳೆ ಸ್ನಾನ ಮಾಡಿಕೊಂಡು ಕಿವಿಗೆ ಹೋಲ್ ಮಾಡಿಸ್ಬೇಕು ಮತ್ತು ಮೂಗುತಿಗೆ ಹೋಲ್ ಮಾಡಿಸ್ಬೇಕು ಅಮ್ಮವ್ರ ಮುಖವಾಡಕ್ಕೆ. ಸೊ ಅದು ಮಾಡಿಸ್ಬಿಟ್ಟು ಒಟ್ಟಿಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ಓಕೆನಾ? ಸೊ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಇವತ್ತು ಬೇಜಾರು ಮಾಡ್ಕೊಬೇಡಿ, ಇದೇ ಸಿಂಪಲ್ಲಾಗಿ ಏನಾದರೂ ಒಂದು ಎಕ್ಸ್ಪ್ಲೈನ್ ಮಾಡಿ ಏನಾಯಿತು ಅಂತ ಹೇಳೋಣ ಅಂದ್ಕೊಂಡೆ ಅಷ್ಟೇ. ನಾಳೆ ಅಂತೂ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ ನನ್ನ ಒಂದು 68.500 ವಿತಿನ್ 2-3 ಡೇಸಲ್ಲಿ ಮಾಡಬೇಕು. ನೋಡೋಣ ಏನಾಗುತ್ತೋ ಏನೋ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.